ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ಏನು ಗೊತ್ತಾ ನಿಮಗೆ, ಇದನ್ನ ನಾನು ರೆಸಿಪಿ ಅಂತ ಹೇಳೋದಿಲ್ಲ, ಬಟ್ ಇದು ಏನಪ್ಪಾ ಅಂತಂದ್ರೆ ತೆಂಗಿನಕಾಯಿ ತುರಿದೇಲೆ ನಾವು ಹೇಗೆ ತೆಂಗಿನಕಾಯಿ ತುರಿಯನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ನಾನು ಆ ಒಂದು ಮೆಥಡ್ ಜೊತೆ ಬಂದಿದ್ದೀನಿ. ಇದರಲ್ಲಿ ಏನಪ್ಪಾ ಅಂತಂದ್ರೆ ತೆಂಗಿನಕಾಯಿಗೆ 3 ಕಣ್ಣಿರುತ್ತಲ್ವಾ, ಅದರಲ್ಲಿ ಒಂದು ಕಣ್ಣಿಂದ ಮೊಳಕೆ ಬರೋದಿರುತ್ತೆ. ಆ ಮೊಳಕೆ ಬರೋ ಕಣ್ಣು ಯಾವತ್ತು ನಾವು ಮುಟ್ಟಿದಾಗ ನಮ್ಗೆ ತಾಗತ್ತೆ. ಇನ್ನೆರಡು ಕಣ್ಣು ಹೊಂಡದಲ್ಲಿರುತ್ತೆ. ಸೊ ಮತ್ತೆ ಇದು ತೆಂಗಿನಕಾಯಿ ಇದು ಕಣ್ಣು ಇರುತ್ತಲ್ಲ, ಅವು ಯಾವ್ದಿಂದ ಮೊಳಕೆ ಬರುತ್ತೋ ಅದು ಆ ಭಾಗ ದೊಡ್ಡದಾಗಿರುತ್ತೆ, ಇನ್ನೆರಡು ಭಾಗ ಚಿಕ್ಕದಾಗಿರುತ್ತೆ. ಸೊ ಎಲ್ಲಿ ಅದು ಕಣ್ಣು ಇರುತ್ತೋ, ಸ್ಪ್ರೌಟ್ ಬರೋ ಕಣ್ಣಿರುತ್ತೋ ಅದು ನಾವು ಕೈಯಿಂದ ಮುಟ್ಟಿದ್ರೆ ಆಗುತ್ತೆ. ಅಲ್ಲಿ ಕತ್ತಿಯಿಂದ ಹೊಡೆದ್ರೆ ಕರೆಕ್ಟಾಗಿ 2 ತುಂಡಾಗುತ್ತೆ. ಮತ್ತೆ ಹೀಗೆ ಮಾಡೋದ್ರಿಂದ ಜಸ್ಟ್ ಸ್ಟೀಮ್ ಮಾಡೋದು. ಆಮೇಲೆ ನಾನು ಎಲ್ಲ ಅದರದ್ದು ಪ್ರೊಸೀಜರು ವಿಡಿಯೋದಲ್ಲಿ ಹೇಳಿದ್ದೀನಿ. ಅದು ನಾವು ಸ್ಕಿನ್ ಅದರದ್ದು ಬ್ರೌನ್ ಕಲರ್ದು ಸಿಪ್ಪೆ ಇರುತ್ತಲ್ಲ ಇದ್ರದ್ದು ತೆಂಗಿನಕಾಯಿದು, ಅದು ತೆಗಿದೆಲೆ ಹಿಂದ್ಗಡೆದು, ಅದು ತೆಗಿದೆಲೆ ಮಾಡೋದು ಬೆಸ್ಟ್. ಬಟ್ ನಾನು ತೆಗೆದು ಮಾಡೋದು ಸಿಗತ್ತಲ್ವಾ, ಇವನ್ ಅಮೆರಿಕಾದಲ್ಲೂ ತೆಗೆದು ಮಾಡಿದ್ದು ಸಿಗತ್ತೆ. ಈಗೀಗ ತೆಗಿದೆಲೆ ಮಾಡಿದ್ ಕೂಡ ಸಿಗ್ತಾ ಇದೆ. 2 ಆಪ್ಷನ್ ಅಲ್ಲಿ ತೆಂಗಿನಕಾಯಿ ತುರಿ ಸಿಗತ್ತೆ. ಬಟ್ ತುಂಬಾ ಕನ್ವೀನಿಯಂಟ್ ಫ್ರೆಂಡ್ಸ್. ನೋಡಿ, ಸೀನಿಯರ್ ಸಿಟಿಸನ್ಸ್ಗಾಗ್ಲಿ ಅಥವಾ ಕೆಲ್ಸಕ್ಕೆ ಹೋಗುವ ಲೇಡೀಸ್ಗಾಗ್ಲಿ, ಇಬ್ರು ಕೆಲ್ಸಕ್ಕೆ ಹೋಗೋ ಕಡೆ ತುಂಬಾ ಒಂಥರ ಗಡ್ಬಿಡಿ ಇರುತ್ತಲ್ವಾ. ಸೊ ತೆಂಗಿನಕಾಯಿ ತುರಿ ನಾವು ಹೀಗೆ ಮಾಡ್ಕೊಂಡು ಫ್ರೀಸರ್ ಅಲ್ಲಿ ಇಟ್ರೆ 4 ತಿಂಗಳ ತನಕ ಇದನ್ನ ಚಟ್ನಿಗೆ ಬೇಕಾದ್ರೆ ಚಟ್ನಿಗೆ, ಪಲ್ಯಕ್ಕೆ, ಸಾಂಬಾರ್ಗೆ, ಉಪ್ಪಿಟ್ಟಿಗೆ, ಯಾವುದಕ್ಕೆ ಬೇಕಾದ್ರೆ ಅದಕ್ಕೆ ಹಾಕೋಬಹುದು. ಎಕ್ಸ್ಕ್ಯೂಸ್ ಮೀ. ನಾವು ಸಿಪ್ಪೆ ತೆಗೆದು ಮಾಡಿದ ಸಿಪ್ಪೆ ಇರುತ್ತಲ್ಲ, ಅದನ್ನ ಚಟ್ನಿ ಪೌಡರ್ಗೆ, ಸಾಂಬಾರ್ಗೆ ಎಲ್ಲ ಹಾಕೋಬಹುದು. ಇನ್ಸ್ಟೆಡ್ ಆಫ್ ಅದು ಇದು ಸೆಪರೇಟ್ ಮಾಡೋದಾಗಿ ಸಿಪ್ಪೆ ಇಟ್ಕೊಂಡೇ ಮಾಡುವ ಆಪ್ಷನ್ ನಮ್ಗೆ ಬಹಳ ಒಳ್ಳೇದು. ಇದು ಇದೆಲ್ಲ ಪ್ರೊಸೀಜರ್ ನಾನು ಮುಂದೆ ಯೂಟ್ಯೂಬ್ ನನ್ನ ಚಾನಲ್ ಅಲ್ಲಿ ಹೇಳಿದ್ದೀನಿ. ಬಟ್ ಸ್ಟಿಲ್ ಕನ್ಫ್ಯೂಷನ್ ಏನಾದ್ರು ಇದ್ರೆ ಅವಾಯ್ಡ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನಾನು ಬಂದ್ಬಿಟ್ಟು ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕಿರೋ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಮತ್ತೆ ಈ ಲಿಂಕ್ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಮುಂದೆ ನಾನು ಚಾನಲ್ ಅಲ್ಲಿ ಇದೇ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ತೆಂಗಿನಕಾಯಿ ತುರಿದೆಲೆ ಹೇಗೆ ತೆಂಗಿನಕಾಯಿ ತುರಿನ ನಾವು ತೆಗಿಬಹುದು, ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ 2 ಥರದಲ್ಲಿ. ಇದು ನೋಡಿ, ನಾವು ಹೊರಗಿನ ಸ್ಕಿನ್ ತೆಗೆದಲೇ ಇರೋ ಹಾಗೆ ಬ್ರೌನ್ ಪಾರ್ಟ್ ಇಟ್ಬಿಟ್ಟು, ಇದು ಬ್ರೌನ್ ಪಾರ್ಟ್ ತೆಗೆದುಬಿಟ್ಟು, ಆ ಥರ 2 ಥರ ತೋರಿಸಿದ್ದೀನಿ. ಇವಾಗ ನಾವೊಂದು ಬೆಳೆದಿರೋ ತೆಂಗಿನಕಾಯಿ ತೆಗೆದ್ಬಿಟ್ಟು ಅದು ಜುಟ್ಟು ತೆಗೆದಾಕಬೇಕು. ಇದರಲ್ಲಿ 3 ಕಣ್ಣಿರುತ್ತೆ ನೋಡಿ, 2 ಕಣ್ಣು ಆ ಕಡೆ, ಇದು 1. ಈ ಕಣ್ಣು ಇದೆಯಲ್ಲ, ಇದರಿಂದ ಈ ಕಣ್ಣು ಚೆನ್ನಾಗಿ ನಮಗೆ ಮುಟ್ಟಿದ್ರೆ ಕೂಡ ತಾಗತ್ತೆ. ಇಲ್ಲಿಂದ ಮೊಳಕೆ ಬರೋದು, ಅದು ಒಂಥರ ಹೊಂಡದಲ್ಲಿದ್ದಾಗಿರುತ್ತೆ. ಈ ಪಾರ್ಟ್ ಇರುತ್ತಲ್ಲ, 3rd ಐ ಅಂತಾರೆ ಅದಕ್ಕೆ, ಅಂದರೆ ಮೊಳಕೆ ಬರೋದು. ಇದು ಅದು 2 ಪಾರ್ಟ್ಗಿಂತ ಇದು ದೊಡ್ಡದಾಗಿರುತ್ತೆ, ಅದು ಚಿಕ್ಕದಾಗಿರುತ್ತೆ. ನೋಡಿ, ಇದು 2 ಪಾರ್ಟ್ ನೋಡಿ, ಒಂದು ಪಕ್ಕದಲ್ಲಿ 2 ಪಾರ್ಟ್ ತೋರಿಸ್ತಿದ್ದೀನಿ. ಇದು ಚಿಕ್ಕದು. ನಾವು ಈಗ ಕರೆಕ್ಟಾಗಿ ದೊಡ್ಡ ಪಾರ್ಟ್ ಇರುತ್ತಲ್ಲ, ಇದು ಚಿಕ್ಕದು ತೋರಿಸ್ತಾ ಇದ್ದೀನಿ ನೋಡಿ. ಈ ದೊಡ್ಡದು ಪಾರ್ಟ್ ಇರುತ್ತಲ್ಲ ಕಣ್ಣು, ಇದು ವೀಕ್, ಇದಕ್ಕೆ 3rd ಐ ಅಂತಾರೆ. ಅದರಿಂದ ಇವಾಗ ನಾವಿದು ತೆಂಗಿನಕಾಯಿನ ಫಸ್ಟು ತೊಳ್ಕೊಳ್ಬೇಕು, ಚೆನ್ನಾಗಿ ತೊಳಿಬೇಕು. ಐದರ್ ಬೌಲಲ್ಲಿ ಹಾಕ್ಬಿಟ್ಟು ಆರ್ ರನ್ನಿಂಗ್ ವಾಟ್ರಲ್ಲಿ. ಈಗ ನೋಡಿ, ಅದು ಚೆಂದಾಗಿ ನೆಂದಿರಬೇಕು. ಎಲ್ಲಿ ಇದಿದೆಯೋ ನೋಡಿ, ತೋರಿಸಿದೆ ಕಣ್ಣು, ಅದ್ರ ಮೇಲೆ ಹೊಡೆದ್ರೆ ಸಾಕು, ಕರೆಕ್ಟಾಗಿ 2 ತುಂಡಾಗುತ್ತೆ. ಎಲ್ಲೂ ಸೊಟ್ಟಪಟ್ಟ ಎಲ್ಲ ಹೊಡೆಯೋದಿಲ್ಲ, ಕ್ರಿಕೆಟಾಗಿ ಹೊಡೆಯೋದಿಲ್ಲ. ನೋಡಿ, ಪರ್ಫೆಕ್ಟಾಗಿ 2 ಪೀಸ್ ಆಗಿದೆ, ಅರ್ಧ ಆಗಿದೆ ಅಲ್ವಾ. ಈಗ ನಾವೇನು ಮಾಡಬೇಕಂದ್ರೆ, ಇಡ್ಲಿ ಸ್ಟೀಮರ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾವು ಒಡೆದಂಥ ತೆಂಗಿನಕಾಯಿನ ಇಟ್ಬಿಟ್ಟು ಸಾಧಾರಣ 20 ನಿಮಿಷದ ತನಕ ಸ್ಟೀಮ್ ಮಾಡಬೇಕು ಫ್ರೆಂಡ್ಸ್. 20 ನಿಮಿಷದ ತನಕ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ಟೀಮ್ ಮಾಡಿ. 15ರಿಂದ 20 ನಿಮಿಷ ಮಾಡಿದ್ರೆ ಸಾಕು, 15ರಿಂದ 20 ನಿಮಿಷ. ಈಗ ಚೆಕ್ ಮಾಡಿ, ಓಪನ್ ಮಾಡಿಬಿಟ್ಟು ಅದು ಓಪನ್ ಮಾಡಿ ಚೆಕ್ ಮಾಡಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ತಣ್ಣಗಾಗಲಿಕ್ಕೆ. ಸಾಧಾರಣ 1 ಗಂಟೆ ಬಿಡಬೇಕು ತಣ್ಣಗಾಗಲಿಕ್ಕೆ. 1 ಅವರ್ ಬಿಟ್ಟರೆ ಸಾಕು. ಈಗ ನೋಡಿ, ಅದು ಸೆಪ್ರೇಟ್ ತನ್ನಿಂತಾನೇ ಸೆಪ್ರೇಟಾಗಿ ಬರುತ್ತೆ. ಕೆಲವು ಬರದೇ ಇರೋದನ್ನು ನಾವು ಒಂದು ಚಾಕುದು ತುದಿ ಸಹಾಯದಿಂದನ, ಅಥವಾ ನಿಮ್ಮ ಹತ್ರ ಬೇರೆ ಏನಾದರೂ ಇನ್ಸ್ಟ್ರೂಮೆಂಟ್ ಇದ್ದರೆ ಒಂದು ದಪ್ಪದ ಸ್ಪೂನಿನ ಹಿಂದ್ಗಡೆಯಿಂದನ ಯಾವುದಾದ್ರೂ ಒಂದರಿಂದ ಈ ಥರ ಸೆಪ್ರೇಟ್ ಮಾಡ್ಕೋಬೇಕು. ಈಸಿಲಿ ಬರುತ್ತೆ, ಅದು ಚೆನ್ನಾಗಿ ಬರುತ್ತೆ. ಇವಾಗ ನಾವೇನು ಮಾಡಬೇಕು ಅಂತಂದರೆ ಅದರದ್ದು ಸಿಪ್ಪೆನ ತೆಕ್ಕೋಬೇಕಾಗತ್ತೆ. ಆ್ಯಕ್ಚುಲಿ ಸಿಪ್ಪೆ ತೆಗೆದೇ ಇರೋದು ನಮ್ಮ ಆಪ್ಷನು.
ಸಿಪ್ಪೆ ತೆಗೆದಿದ್ದು ಸಿಗುತ್ತಲ್ಲ ಬೆಳ್ಳಗೆ ನೋಡಿ. ಇವಾಗೆಲ್ಲ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ, ಕಾಣುತ್ತಲ್ವಾ ಎಷ್ಟು ಚೆನ್ನಾಗಿ ಬೆಳ್ಳಗೆ ಸಿಪ್ಪೆ ತೆಗಿಯಕ್ಕೆ ಬಂದಿದೆ ನೋಡಿ ಅಲ್ವಾ. ಈಗ ಇದನ್ನು ನಾವು ಸಣ್ಣ ಸಣ್ಣ ಈ ಸಿಪ್ಪೆ ಇದೆಯಲ್ಲ ತೆಗೆದಿರೋದು, ಇದು ತುಂಬ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆ ಫ್ರೆಂಡ್ಸ್. ಸೊ ಇದು ನಾವು ಚಟ್ನಿ ಪೌಡ್ರಲ್ಲಿ, ನಾವು ಇದರಲ್ಲಿ ಪಲ್ಯದಲ್ಲಿ, ಸಾಂಬಾರಿಗೆಲ್ಲ ಹಾಕೋಬೋದು. ಈಗ ನಾವು ಸಿಪ್ಪೆ ತೆಗೆದಿರೋದು ಇದೆಯಲ್ಲ ತೆಂಗಿನಕಾಯಿ, ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಕ್ಕೆ ನಮಗೆ ಕನ್ವೀನಿಯೆಂಟ್ ಆಗೋದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈಗ ನೋಡಿ ಮಿಕ್ಸಿ ಬೌಲಲ್ಲಿ ಹಾಕಿದ್ದೀನಿ. ಹಾಕಿಬಿಟ್ಟು ಪಲ್ಸ್ ಮೋಡಲ್ಲಿ ಪಲ್ಸ್ ಮಾಡ್ಕೋಬೇಕು. ಪಲ್ಸ್ ಮೋಡಲ್ಲಿ ಅಂದರೆ ಆನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಇವಾಗ ನೋಡಿ ಗ್ರೇಟಿಂಗ್ಸು, ಅದನ್ನು ಸ್ಪೂನಿಂದನೇ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಒಂದು ಬೌಲ್ಗೆ. ಏನು ಟೇಸ್ಟ್ ಕೂಡ ಚೇಂಜ್ ಆಗಲ್ಲ ಫ್ರೆಂಡ್ಸ್, ಇಷ್ಟು ಚೆನ್ನಾಗಾಗಿದೆ ನೋಡಿ, ನೋಡಿದ್ರಲ್ಲ. ಈಗ ಅದನ್ನು ನಾವು ಜಿಪ್ಲಾಕ್ ಕವರಲ್ಲಿ ಹಾಕಿಬಿಟ್ಟು ಅದು ಕರೆಕ್ಟಾಗಿ ಏರ್ ಟೈಟ್ ಮಾಡಿಬಿಟ್ಟು ಅದನ್ನು ಫ್ರೀಜರಲ್ಲಿ ಹಾಕೋಬೇಕಾಗತ್ತೆ. ನೋಡಿ ಇವಾಗ ತೋರಿಸಿದ್ದೀನಿ. ಅದನ್ನ ಇವಾಗ ಪ್ರೆಸ್ ಮಾಡಿ ಈ ಥರ ಗಾಳಿ ತೆಕ್ಕೋಬೇಕು. ಗಾಳಿ ತಕ್ಕೊಂಡು ನೋಡಿ ಈ ಜಿಪ್ಲಾಕ್ ಕವರಲ್ಲಿ ಹಾಕ್ಬಿಟ್ಟು ಫ್ರೀಜರಲ್ಲಿ ಹಾಕಿದರೆ 4 ತಿಂಗಳ ತನಕ ನಿಮ್ಗೆ ಯೂಸ್ ಮಾಡ್ಕೋಬೋದು. ಈ ಕೋಕೋನಟ್ ಗ್ರೇಟಿಂಗ್ಸ್ ಏನು ಅಂದರೆ ಒಂದು ಬೌಲಲ್ಲಿ ಹಾಕಿರೋದು ತೋರಿಸ್ತಾ ಇದ್ದೀನಿ. ಈಗ ಇನ್ನೊಂದು ಥರ, ಈಗ ನಾವು ಬೇಯಿಸಿರೋದು ಇದೆಯಲ್ಲ ಸ್ಟೀಮ್ ಮಾಡಿರೋದು, ಆ ತೆಂಗಿನಕಾಯಿನ ತೋರಿಸ್ತಾ ಇದ್ದೀನಿ ನೋಡಿ. ಅದು 2 ಬಂದುಬಿಟ್ಟಿದೆ ತನ್ನಿಂದ ತಾನೇ. ಈಗ ನಾವು ಹಿಂದಿನ ಪಾರ್ಟ್ ತೆಗೆಯೋದಿಲ್ಲ. ಯಾಕೆ ಅಂತಂದರೆ ಇದೇ ಒಳ್ಳೆಯ ಆಪ್ಷನ್ ನಮಗೆ. ಈ ಹಿಂದಿನ ಪಾರ್ಟಲ್ಲಿ ಆ್ಯಸ್ ಇಟ್ ಈಸ್ ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಫ್ರೆಂಡ್ಸ್, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಈ ಥರ ಮಾಡ್ಕೊಳ್ಳೋದೇ ಒಳ್ಳೆಯದು. ನಾನು 2 ಥರ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈಗ ಇದನ್ನು ಅಷ್ಟೇ ಪಲ್ಸ್ ಮೋಡಲ್ಲಿ ಪಲ್ಸ್ ಮಾಡ್ಕೊಳ್ಳಿ. ನಾನು ಸ್ಟೀಲ್ ಕಂಟೈನರಲ್ಲಿ ಹಾಕ್ತಾ ಇದ್ದೀನಿ, ಯಾಕಂದರೆ ಹೇಗೂ ಹಾಕ್ಕೋಬೋದು. ಟಪ್ಪರ್ವೇರ್ ಕಂಟೈನರ್ ಹಾಕ್ಕೋಬೋದು, ಏರ್ ಟೈಟಲ್ಲಿ. ಸ್ಟೀಲ್ ಕಂಟೈನರ್ನಲ್ಲಿ ಹಾಕ್ಕೋಬೋದು, ಜಿಪ್ಲಾಕ್ ಕವರ್ನಲ್ಲಿ ಹಾಕ್ಬೋದು. ನಿಮಗೆ ಯಾವುದು ಕನ್ವೀನಿಯೆಂಟೋ ಹಾಗೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಒಂಚೂರು ಚೇಂಜ್ ಆಗೋಲ್ಲ, ಕಲರ್ ಚೇಂಜ್ ಆಗೋಲ್ಲ. 3 ರಿಂದ 4 ತಿಂಗಳ ತನಕ ಫ್ರೀಜರಲ್ಲಿ ಇಟ್ಬಿಟ್ಟು ನಿಮಗೆ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ಮೈಕ್ರೋವೇವಲ್ಲಿ ಹಾಕ್ಕೊಂಡು ಸ್ವಲ್ಪ ಥಾ ಮಾಡಿಕೊಂಡು ಆಮೇಲೆ ನೀವು ಯೂಸ್ ಮಾಡ್ಕೋಬೋದು. ಚಟ್ನಿಗೆ, ಸಾಂಬಾರಿಗೆ, ಎಲ್ಲದಕ್ಕೂ ಆಗುತ್ತೆ. 4 ತಿಂಗಳ ತನಕ ಉಳಿಯುತ್ತೆ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.